ನಮಸ್ಕಾರ. ವರ್ಷದ ಕನ್ನಡಿಗ ನ್ಯೂಸ್ 18 ಕನ್ನಡದ ಹೆಮ್ಮೆಯ ಪ್ರಸ್ತುತಿ. ಕರುನಾಡಿನ ಸಾಧಕರನ್ನ ಗುರುತಿಸಿ ಗೌರವಿಸುವ ಮಹೋನ್ನತ ಕಾರ್ಯಕ್ರಮವನ್ನ ನಿಮ್ಮ ನ್ಯೂಸ್ 18 ಕನ್ನಡ ಪ್ರತಿ ವರ್ಷ ಮಾಡ್ತಾನೆ ಬಂದಿದೆ. ಅದೇ ತರ ಈ ವರ್ಷವೂ ನಾಡಿನ ಪ್ರಗತಿಗೆ ದುಡಿದ ಮಹಾನ್ ಸಾಧಕರನ್ನ, ಯುವ ಪೀಳಿಗೆಗೆ ಮಾದರಿಯಾದ ಶ್ರಮಜೀವಿಗಳನ್ನ, ಪ್ರತಿಫಲವನ್ನೇ ಅಪೇಕ್ಷಿಸದೆ ಸಮಾಜಕ್ಕಾಗಿ ದುಡಿತಾ ಇರುವ ಗಣ್ಯರನ್ನ, ವಿವಿಧ ಕ್ಷೇತ್ರದಲ್ಲಿ ತಮ್ಮದೇ ಆದ ಛಾಪು ಮೂಡಿಸಿ ಕರುನಾಡಿನ ಕೀರ್ತಿಯನ್ನ ವಜ್ರದಂತೆ ಬೆಳಗಿಸಿದ ಅಣಿಮುತ್ತುಗಳನ್ನ ಹೆಕ್ಕಿ ತೆಗೆದ ಆ ಪ್ರಕ್ರಿಯೆ ಹೇಗಿತ್ತು? ತೀರ್ಪುಗಾರರ ಸಮಿತಿ 100 ಮಂದಿಯಲ್ಲಿ ಯಾರ್ಯಾರನ್ನ ಅಂತಿಮವಾಗಿ ಆಯ್ಕೆ ಮಾಡಿದ್ರು ಅನ್ನೋದನ್ನ ನೀವೇ ನೋಡಿ. ನೆಟ್ವರ್ಕ್ 18 ದೇಶದ ಅತ್ಯಂತ ದೊಡ್ಡ ಸುದ್ದಿಜಾಲ. ನೆಟ್ವರ್ಕ್ 18 ನಿಷ್ಪಕ್ಷಪಾತ ಪತ್ರಿಕೋದ್ಯಮಕ್ಕೆ ಮತ್ತೊಂದು ಹೆಸರು. 15 ಭಾಷೆಗಳು, 20 ಸುದ್ದಿವಾಹಿನಿಗಳು. ಜನಪರ ಕಾಳಜಿಯೇ ಮುಖ್ಯ ಧ್ಯೇಯ. ಸರ್ಕಾರ ಮತ್ತು ಸಮಾಜದ ನಡುವಿನ ಸೇತುವೆಯಾಗಿ ಸಮಾಜದಲ್ಲಿನ ಅಂಕುಡೊಂಕುಗಳನ್ನು ತಿದ್ದಿ ಬಲಿಷ್ಠ ಭಾರತದ ನಿರ್ಮಾಣದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿದೆ ನೆಟ್ವರ್ಕ್ 18. ಈ ಸುದ್ದಿಜಾಲದ ಹೆಮ್ಮೆಯ ವಾಹಿನಿಯೇ ನ್ಯೂಸ್ 18 ಕನ್ನಡ. ನ್ಯೂಸ್ 18 ಕನ್ನಡ ಕನ್ನಡ ಭಾಷೆ, ನೆಲ, ಜಲ, ಸಂಸ್ಕೃತಿ, ಪರಂಪರೆಯ ಪರ ವಕಾಲತ್ತು ವಹಿಸುತ್ತಲೇ ಬಂದಿದೆ ಕನ್ನಡಿಗರ ಹೆಮ್ಮೆಯ ಸುದ್ದಿವಾಹಿನಿ ನ್ಯೂಸ್ 18 ಕನ್ನಡ. ಸರ್ಕಾರ ಮತ್ತು ಸಮಾಜದ ನಡುವೆ ಕೊಂಡಿಯಂತೆ ಕಾರ್ಯನಿರ್ವಹಿಸುತ್ತಿರುವ ನ್ಯೂಸ್ 18 ಕನ್ನಡ ಸಮಾಜದ ಶ್ರೇಯೋಭಿವೃದ್ಧಿಗೆ ತಮ್ಮದೇ ಆದ ರೀತಿಯಲ್ಲಿ ಕೊಡುಗೆ ನೀಡಿದ ಮಹನೀಯರನ್ನು ಗುರುತಿಸಿ ಗೌರವಿಸುತ್ತಾ ಬಂದಿದೆ. ಈ ಮಣ್ಣಿನಲ್ಲಿ ಅದೆಷ್ಟೋ ಸಾಧಕರಿದ್ದಾರೆ. ಸಮಾಜಕ್ಕೆ ನಿಸ್ವಾರ್ಥ ಸೇವೆ ಸಲ್ಲಿಸಿದವರಿದ್ದಾರೆ. ಸಾಹಿತಿಗಳಿದ್ದಾರೆ, ಕಲಾವಿದರಿದ್ದಾರೆ, ವಿಜ್ಞಾನಿಗಳಿದ್ದಾರೆ, ಕ್ರೀಡಾಪಟುಗಳಿದ್ದಾರೆ. ಬದುಕನ್ನೇ ನಾಡು ನುಡಿಗಾಗಿ ಮುಡಿಪಾಗಿಟ್ಟವರಿದ್ದಾರೆ. ಇಂಥ ಸಾಧಕರನ್ನ ಪ್ರತಿ ವರ್ಷ ಗುರುತಿಸಿ ಸನ್ಮಾನಿಸುವ ಅಪರೂಪದ ಪರಿಕಲ್ಪನೆಯೇ ನ್ಯೂಸ್ 18 ಕನ್ನಡದ ವರ್ಷದ ಕನ್ನಡಿಗ ಪ್ರಶಸ್ತಿ. ನಿವೃತ್ತ ನ್ಯಾಯಮೂರ್ತಿ HN ನಾಗಮೋಹನ್ ದಾಸ್, ಕನ್ನಡದ ಖ್ಯಾತ ಸಾಹಿತಿಗಳಾದ ಪ್ರೊಫೆಸರ್ ದೊಡ್ಡರಂಗೇಗೌಡ, ಕಂದಾಯ ಸಚಿವರಾದ ಆರ್ ಅಶೋಕ್, ಖ್ಯಾತ ಚಲನಚಿತ್ರ ನಟಿ ಸುಧಾರಾಣಿ, ಎಸಿಪಿ ರೀನಾ ರಘು ಸುವರ್ಣ, ಅಂತಾರಾಷ್ಟ್ರೀಯ ಹಾಕಿ ಆಟಗಾರ VR ರಘುನಾಥ್, ಮಹಿಳಾ ಉದ್ಯಮಿ ಡಾಕ್ಟರ್ ಸ್ನೇಹಾ ರಾಕೇಶ್ ಮತ್ತು ನ್ಯೂಸ್ 18 ಕನ್ನಡದ ಸಂಪಾದಕರಾದ ಸಿದ್ದಪ್ಪ ಕಾಳೋಜಿ ಅವರನ್ನೊಳಗೊಂಡ ಆಯ್ಕೆ ಸಮಿತಿ 100 ಸಾಧಕರಲ್ಲಿ 8 ಅಣಿಮುತ್ತುಗಳನ್ನ ಹೆಕ್ಕಿ ತೆಗೆದಿದ್ದು ಆ ಕರುನಾಡಿನ ಕಣ್ಮಣಿಗಳನ್ನ ಗೌರವಿಸುವ ಹೆಮ್ಮೆ ಇದೀಗ ನಮ್ಮದಾಗಿದೆ. ಕರ್ನಾಟಕ ಪ್ರತಿಭೆಗಳ ಆಗರ, ಸಾಧಕರ ಸಾಗರ. 6 ಕೋಟಿ ಕನ್ನಡಿಗರ ನಡುವೆ 8 ನಕ್ಷತ್ರಗಳನ್ನ ಹೆಕ್ಕಿ ತೆಗೆಯುವುದು ಸವಾಲಿನ ಕೆಲಸವಾಗಿತ್ತು. ನಿಜವಾಗಿಯೂ ಕೂಡ ನ್ಯೂಸ್ 18 ಚಾನಲ್ ಶೋಧ ಮಾಡಿರ್ತಕ್ಕಂಥದ್ದು ನನಗೆ ಬಹಳ ಇಷ್ಟ ಆಯಿತು. ತುಂಬ ಟೈಟ್ ಕಾಂಪಿಟೇಷನ್, ಯಾರನ್ನ ಸೆಲೆಕ್ಟ್ ಮಾಡಬೇಕು, ಹೇಗೆ ಮಾಡಬೇಕು ಗೊತ್ತಾಗ್ತಾ ಇಲ್ಲ. ಆ್ಯಂಡ್ ಜೊತೆಗೆ ಅವರ ಅಚೀವ್ಮೆಂಟ್ಸ್ಗಳು ನೋಡಿದಾಗ ನಿಜವಾಗ್ಲೂ ಜಡ್ಜ್ ಮಾಡಬೇಕಂತನೂ ಅನಿಸುತ್ತೆ. ಕನ್ನಡ ನೆಲಕ್ಕೆ, ಕನ್ನಡದ ಇತಿಹಾಸಕ್ಕೆ, ಕನ್ನಡದ ಸಾಹಿತ್ಯಕ್ಕೆ ಕೊಡುಗೆಗಳನ್ನು ಕೊಟ್ಟುವಂಥವ್ರಿಗೆ ಆಯ್ಕೆ ಮಾಡುವಂಥದ್ದು ಒಂದು ಕಠಿಣ ಶ್ರಮ ಅನ್ಸುತ್ತೆ. ಅವರ ಸಾಧನೆಗಳನ್ನು ನೋಡಿದಾಗ ನಮ್ಮ ಸಾಧನೆ ಏನೇನೂ ಇಲ್ಲ ಅಂತ ಅನ್ಸುತ್ತೆ. ಈ ಒಂದು ಅವಾರ್ಡ್ ಕೊಡೋದ್ರಿಂದ ಐ ಥಿಂಕ್ ನಮ್ಮ ರಾಜ್ಯದ ಜನಕ್ಕೆ ಇವರ ಪ್ರತಿಭೆನ ನಾವು ತೋರಿಸ್ಕೊಟ್ಟಂಗಾಗುತ್ತೆ. ಮತ್ತು ನಮ್ಮ ಕನ್ನಡದವ್ರು ಮಾಡಿದ್ದಾರೆ ಅಂದರೆ ನಮಗೂ ಒಂದು ಹೆಮ್ಮೆಯ ವಿಷಯ. ಸೊ ನೀವು ರೆಕಗ್ನೈಸ್ ಮಾಡಬೇಕು. ಅಟ್ಲೀಸ್ಟ್ ಸ್ಪೆಷಲ್ ಇಂಥ ಒಂದು ಕೋವಿಡ್, ಪೋಸ್ಟ್ ಕೋವಿಡ್ ಟೈಮಲ್ಲಿ ರೆಕಗ್ನೈಸ್ ಮಾಡಿದ್ರೇ ಆ ಮೋಟಿವೇಶನ್ ಎಲ್ಲರಿಗೂ ಸಿಗುತ್ತೆ. ಅಂತ ದೊಡ್ಡ ದೊಡ್ಡ ಜೀವಮಾನ ಸಾಧನೆ ಮತ್ತು ವರ್ಷದ ಕನ್ನಡಿಗನ ನಾನು ಸೆಲೆಕ್ಟ್ ಮಾಡಬೇಕು ಅಂದರೆ ತುಂಬ ಖುಷಿ ಆಗ್ತಾ ಇದೆ. ನ್ಯೂಸ್ 18 ಅವರು ಪ್ರತಿಭೆಗಳನ್ನು ಮತ್ತು ಹಿರಿಯರನ್ನು ಗುರುತಿಸಿ ಗೌರವಿಸ್ತಕ್ಕಂಥ ಒಂದು ಕಾರ್ಯಕ್ರಮ ಏನಿದೆ ಹೆಮ್ಮೆಯ ವಿಚಾರ. ನಾನು ಬಹಳ ಸಂತೋಷದಿಂದ ಈ ಜೂರಿ ಅಧ್ಯಕ್ಷತೆಯನ್ನು ವಹಿಸಿ ಈ ಕಾರ್ಯನ ಮಾಡಿದ್ದೀನಿ. ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿ ಯುವ ಪೀಳಿಗೆಗೆ ಮಾದರಿಯಾದ ಆ ಸಾಧಕರ ಬದುಕಿನ ಹಾದಿ, ಸಾಧನೆಯ ಪರಿ ನಿಜಕ್ಕೂ ಕರುನಾಡೆ ಮೆಚ್ಚುವಂಥದ್ದು. ಅಂಥ ಕರುನಾಡಿನ ಕಣ್ಮಣಿಗಳನ್ನ ಗೌರವಿಸುವ ಸಮಯ ಈಗ ನಮ್ಮದಾಗಿದೆ. ಸಾಧಕರಲ್ಲಿ 8 ಅಣಿಮುತ್ತುಗಳನ್ನ ಹೆಕ್ಕಿ ತೆಗೆದ ನಂತರ ಪ್ರಶಸ್ತಿ ಪ್ರದಾನ ಸಮಾರಂಭಕ್ಕೆ ಸಿದ್ಧತೆ ನಡೆಯಿತು. ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಅದ್ಧೂರಿ ಸಮಾರಂಭವನ್ನ ಏರ್ಪಡಿಸಲಾಗಿತ್ತು. ಕರ್ನಾಟಕ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳು, ವಿಪಕ್ಷ ನಾಯಕರು, ಮಂತ್ರಿಗಳು, ಶಾಸಕರು, ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಗಣ್ಯರು ಎಲ್ಲರ ಸಮ್ಮುಖದಲ್ಲಿ ಸಾಧಕರಿಗೆ ಸನ್ಮಾನ ಮತ್ತು ಪ್ರಶಸ್ತಿ ಪ್ರದಾನ ಸಮಾರಂಭಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿತ್ತು.
ಈ ಕ್ಷಣ ನಿಜಕ್ಕೂ ಅವಿಸ್ಮರಣೀಯವಾಗಿತ್ತು. ಕ್ರೀಡಾ ವಿಭಾಗದಲ್ಲಿ ವರ್ಷದ ಕನ್ನಡಿಗ ಪ್ರಶಸ್ತಿ ಯಾರಿಗೆ ನೀಡಲಾಗಿದೆ ಅನ್ನೋದು ಎಲ್ಲರ ಕುತೂಹಲವನ್ನ ಕೆರಳಿಸಿತ್ತು. ಜೂರಿ ಟೀಮ್ ಅಂತಿಮಗೊಳಿಸಿರೋ ಕ್ರೀಡಾ ವಿಭಾಗದ ಆ ಕನ್ನಡಿಗ ಯಾರು? ನೀವೇ ನೋಡಿ. ದೇಶೀಯ ಕ್ರೀಡೆ ಕಬಡ್ಡಿಗೆ ಹೊಸ ಮೆರುಗು ತಂದುಕೊಟ್ಟ ಸರದಾರ. ಪ್ರೊ ಕಬಡ್ಡಿ ಲೀಗ್ನಲ್ಲಿ ಹೊಸ ಟ್ರೆಂಡ್ ಸೆಟ್ ಮಾಡಿದ ಛಲಗಾರ. ಕರ್ನಾಟಕದ ಕೀರ್ತಿಯನ್ನ ರಾಷ್ಟ್ರ ಮಟ್ಟದಲ್ಲಿ ಮಿನುಗುವಂತೆ ಮಾಡಿದ ಕಬಡ್ಡಿ ಆಟಗಾರ. ಅವರೇ ಕರ್ನಾಟಕದ ಸುಕೇಶ್ ಹೆಗ್ಡೆ. ಉಡುಪಿ ಜಿಲ್ಲೆ ಕಾರ್ಕಳದಲ್ಲಿ ಜನಿಸಿದಂತ ಸುಕೇಶ್ ಹೆಗ್ಡೆ ಈಗ ಕಬಡ್ಡಿಯ ಸ್ಟಾರ್ ರೈಡರ್. ಮೂಡಬಿದ್ರಿಯಲ್ಲಿ ಪದವಿ ಶಿಕ್ಷಣವನ್ನ ಪೂರೈಸಿ ಬ್ಯಾಂಕ್ನಲ್ಲಿ ಕೆಲಸವನ್ನ ನಿರ್ವಹಿಸ್ತಾ ಇದ್ರು ಸುಕೇಶ್ ಬದುಕಿಗೆ ತಿರುವನ್ನ ನೀಡಿದ್ದು ಕಬಡ್ಡಿ. ಕರ್ನಾಟಕ ಟೀಮ್ಗೆ 2013 20ವರೆಗೆ ಸ್ಟಿಲ್ ಆಗಿ ಆಡ್ತಾ ಇದ್ದೀನಿ. ಈಗ ಪ್ರೋ ಕಬಡ್ಡಿ ನಡೀತಿದೆ. ಆ ಪ್ರೋ ಕಬಡ್ಡಿ 2014 ಅನೌನ್ಸ್ ಆಯಿತು. ಸೊ 36 ಮೆಂಬರ್ ಪ್ರೋ ಕಬಡ್ಡಿಗೆ ನಾವು ಸೆಲೆಕ್ಷನ್ ಆಗಿದ್ವಿ. ಪ್ರೋ ಕಬಡ್ಡಿ ಜರ್ನಿ ಅಲ್ಲಿಂದ ಸ್ಟಾರ್ಟ್ ಆಗಿತ್ತು. 2015 ನಾನು ಸೌತ್ ಏಷ್ಯನ್ ಗೇಮ್ ಗುವಾಹಟಿಯಲ್ಲಿ ಆಗಿತ್ತು. ಸೊ ಅದರಲ್ಲಿ ಗೋಲ್ಡ್ ಮೆಡಲ್ ಬಂತು. ಪ್ರೋ ಕಬಡ್ಡಿ ಲೀಗ್ ಸ್ಟಾರ್ ಕಬಡ್ಡಿ ಆಟಗಾರರಾಗಿರುವಂತ ಇವರಿಗೆ ರಾಜ್ಯ ಸರ್ಕಾರ 2018ರ ಏಕಲವ್ಯ ಪ್ರಶಸ್ತಿಯನ್ನ ನೀಡಿ ಗೌರವಿಸಿದೆ. ಅನೇಕ ಸಂಘ ಸಂಸ್ಥೆಗಳು ಇವರ ಸಾಧನೆಯನ್ನ ಪ್ರಶಂಸಿಸಿ ಗೌರವಿಸಿವೆ. ಇಂಥ ಕ್ರೀಡಾ ಲೋಕದ ಮೆನುಗು ತಾರೆಗೆ ಕ್ರೀಡಾ ವಿಭಾಗದಲ್ಲಿ ನ್ಯೂಸ್ 18 ಕನ್ನಡದ ವರ್ಷದ ಕನ್ನಡಿಗ ಪ್ರಶಸ್ತಿಯ ಗೌರವ. ವರ್ಷದ ಕನ್ನಡಿಗ ಪ್ರಶಸ್ತಿ ಅದು ವಿಜ್ಞಾನ ಮತ್ತು ತಂತ್ರಜ್ಞಾನ ವಿಭಾಗದಲ್ಲಿ ಯಾರು? ನೀವೇ ನೋಡಿ. ಓಂ ಶಿವಪ್ರಕಾಶ್ HL 2010ರಿಂದ ಕನ್ನಡ ಸಾಹಿತ್ಯಕ್ಕೆ ಡಿಜಿಟಲ್ ಟಚ್ ನೀಡ್ತಿದ್ದಾರೆ ಈ ಸಂಶೋಧಕ. ವಚನ ಸಂಚಯ, ದಾಸರ ಪದ, ಸರ್ವಜ್ಞ ಸಂಚಯ, ರನ್ನ, ಜನ್ನ ಹೀಗೆ ಕನ್ನಡ ಸಾಹಿತ್ಯ ಪ್ರಕಾರಗಳನ್ನ ಡಿಜಿಟಲೀಕರಣ ಮಾಡಿ ಓದುಗರಿಗೆ ಕೈಗೆ ಎಟಕುವಂತೆ ಮಾಡಿದ್ದಾರೆ. ಸಂಚಿ ಫೌಂಡೇಶನ್ ಎಂಬ ಒಂದು ಲಾಭರಹಿತ ಸಂಸ್ಥೆಯನ್ನ ಕಟ್ಟಿದ ಇವರು ಕನ್ನಡಕ್ಕೆ ತಂತ್ರಜ್ಞಾನದ ಶಕ್ತಿಯನ್ನ ತುಂಬುತ್ತಿದ್ದಾರೆ. ಸ್ವತಂತ್ರ ತಂತ್ರಾಂಶಗಳನ್ನ ಕನ್ನಡದಲ್ಲಿ ತಲುಪಿಸಲು ಲಿನಕ್ಸ್ ಹಬ್ ಹುಟ್ಟುಹಾಕಿದ್ದು ಕನ್ನಡದ ಮೊದಲ ಈ ಪುಸ್ತಕ ತಯಾರಿಸುವಲ್ಲಿ ಶ್ರಮಿಸಿದ್ರು. ಕನ್ನಡದ ಸಾಹಿತ್ಯವನ್ನ ಜನರಿಗೆ ಸುಲಭವಾಗಿ ಸಿಗೋ ಹಾಗೆ ಮಾಡೋ ಹಾಗೆ ಡಿಜಿಟಲೀಕರಣ ಮಾಡ್ತಾ ಬರ್ತಾ ಇದ್ದೀವಿ. ತಾಂತ್ರಿಕ ಬೆಂಬಲವನ್ನ ಭಾಷೆಗೆ ಒದಗಿಸ್ಕೊಡುವಂತ ಕೆಲಸವನ್ನ ಸಂಚಯ ಮಾಡ್ತಾ ಬರ್ತಾ ಇದೆ. ಕನ್ನಡ ವಿಕಿಪೀಡಿಯಾದಲ್ಲಿ ಕೆಲಸ ಮಾಡಿದ್ದಾರೆ. ಮೋಜಿಲ್ಲಾ ಫೌಂಡೇಶನ್ ನಲ್ಲಿ ಸಮುದಾಯದ ಕೆಲಸಗಳಲ್ಲೂ ಕೂಡ ಪ್ರತಿನಿಧಿಸಿದ್ದಾರೆ. ಲಿನಕ್ಸ್ ಆಯಣ, ಕಿಂದರಜೋಗಿ.com ಹೀಗೆ ಸಾಕಷ್ಟು ವೆಬ್ಸೈಟ್ಗಳ ಮೂಲಕ ಕನ್ನಡಕ್ಕೆ ತಂತ್ರಜ್ಞಾನದ ಜ್ಞಾನ ನೀಡಿದ್ದಾರೆ. ಇವರ ಸೇವೆಯನ್ನ ಗುರುತಿಸಿ ಅನೇಕ ಸಂಘ ಸಂಸ್ಥೆಗಳು ಪ್ರಶಸ್ತಿಯನ್ನ ನೀಡಿ ಗೌರವಿಸಿವೆ. ಇವರಿಗೆ ವಿಜ್ಞಾನ ಮತ್ತು ತಂತ್ರಜ್ಞಾನ ವಿಭಾಗದಲ್ಲಿ ನ್ಯೂಸ್ 18 ಕನ್ನಡದ ವರ್ಷದ ಕನ್ನಡಿಗ ಪ್ರಶಸ್ತಿಯ ಗೌರವ. ಉದ್ಯಮ ಕ್ಷೇತ್ರದಲ್ಲಿ ಬೆಟ್ಟದಂತೆ ಸಾಧನೆ ಮಾಡಿದವರು ಯಾರು? ವಿಭಾಗದಲ್ಲಿ ಈ ವರ್ಷದ ಕನ್ನಡಿಗ ಯಾರು? ನೀವೇ ನೋಡಿ. ಪ್ಲಾಸ್ಟಿಕ್ 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 ಆಧುನಿಕ ಜಗತ್ತಿಗೆ ಅತ್ಯಂತ ದೊಡ್ಡ ಸವಾಲಾಗಿರೋದೇ ಪ್ಲಾಸ್ಟಿಕ್. ಇಂಥ ಪ್ಲಾಸ್ಟಿಕ್ ಸಮಸ್ಯೆಗೆ ಪರಿಹಾರ ಕಂಡುಹಿಡಿದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸೈ ಎನ್ನಿಸಿಕೊಂಡಿದ್ದು ಅಶ್ವಥ್ ಹೆಗ್ಡೆ. It looks like a plastic but burns like a paper. When you put it into hot water, it dissolves instantly. ಬಿಸಿ ನೀರಿನಲ್ಲಿ ಕರಗುವಂಥ, ಬೆಂಕಿಯಲ್ಲಿ ಸುಟ್ಟು ಬೂದಿಯಾಗುವಂಥ, ಭೂಮಿಗೆ ಬಿದ್ದರೆ 2 ತಿಂಗಳಲ್ಲಿ ಮಣ್ಣಲ್ಲಿ ಮಣ್ಣಾಗುವಂಥ
ಪ್ಲಾಸ್ಟಿಕ್ಗೆ ಪರ್ಯಾಯ ವಸ್ತುವನ್ನ ಕಂಡುಹಿಡಿದು ಸೈ ಎನಿಸಿಕೊಂಡ್ರು. ಅಡಿಕೆ ಮರದ ಹಾಳೆಯನ್ನ ಬಳಸಿ ಪರಿಸರ ಸ್ನೇಹಿ ತಟ್ಟೆಗಳು, ಇತರೆ ವಸ್ತುಗಳನ್ನ ಉತ್ಪಾದಿಸತೊಡಗಿದ್ರು. ತರಕಾರಿ, ಜೋಳದಂತಹ ಕೃಷಿ ತ್ಯಾಜ್ಯಗಳನ್ನು ಬಳಸಿ ಪರಿಸರ ಸ್ನೇಹಿ ಕೈಚೀಲ ತಯಾರಿಸುವಲ್ಲಿ ಯಶಸ್ವಿಯಾದರು. ಪ್ಲಾಸ್ಟಿಕ್ ಮುಕ್ತ ಜಗತ್ತಿಗಾಗಿ ಶ್ರಮಿಸುತ್ತಿರುವ ಅಶ್ವಥ್ ಅವರ ಕಾರ್ಯ ಸಂಶೋಧನೆಗೆ ಸಾಕಷ್ಟು ಗೌರವಗಳು ಸಂದಿವೆ. ಬೆಸ್ಟ್ ಇಕೋಪ್ರೆನ್ಯೂರ್ ಆಫ್ ದಿ ಇಯರ್ 2017 2017ರಲ್ಲಿ ಪ್ರತಿಷ್ಠಿತ ಫೋರ್ಬ್ಸ್ ಇಂಡಿಯಾ 30 ಸಾಧಕರ ಪಟ್ಟಿಯಲ್ಲಿ ಅಶ್ವಥ್ ಕೂಡ ಒಬ್ಬರಾಗಿದ್ರು. ಯಂಗ್ ಅಚೀವರ್ ಆಫ್ ಮುಂಬೈ ಅವಾರ್ಡ್ 2019 ಪ್ರತಿಷ್ಠಿತ ಫೋರ್ಬ್ಸ್ ಇಂಡಿಯಾ ಟಾಪ್ 30 ಸಾಧಕರ ಪಟ್ಟಿಯಲ್ಲಿ ಅಶ್ವಥ್ ಕೂಡ ಒಬ್ಬರಾಗಿದ್ದಾರೆ. ಇಂಥ ಹೆಮ್ಮೆಯ ಕನ್ನಡಿಗನಿಗೆ ವಾಣಿಜ್ಯ ವಿಭಾಗದಲ್ಲಿ ನ್ಯೂಸ್ 18 ಕನ್ನಡದ ವರ್ಷದ ಕನ್ನಡಿಗ ಪ್ರಶಸ್ತಿಯ ಗೌರವ. ಹಲವರಿಗೆ ಮಾದರಿಯಾದ ಆ ಸಮಾಜ ಸೇವಕ ಯಾರು? ಅವರು ಸಮಾಜ ಸೇವೆಯನ್ನ ಹೇಗೆ ಮಾಡ್ತಾ ಇದ್ದಾರೆ? ಯಾರ ಮುಕುಟಕ್ಕೆ ಈ ವರ್ಷದ ಸಮಾಜ ಸೇವೆ ವಿಭಾಗದಲ್ಲಿ ವರ್ಷದ ಕನ್ನಡಿಗ ಪ್ರಶಸ್ತಿಯ ಗೌರವ? ನೀವೇ ನೋಡಿ. ಖಾವಿ ತೊಟ್ಟು ಕ್ರಾಂತಿಯ ಹೆಜ್ಜೆ ಇಟ್ಟವರು, ಧಾರ್ಮಿಕ ಕ್ಷೇತ್ರವನ್ನ ಶಿಕ್ಷಣ ಕ್ಷೇತ್ರವಾಗಿ ಬದಲಾಯಿಸಿದವರು, ಬಡವರ ಬದುಕನ್ನ ಬದಲಿಸಿ ಗ್ರಾಮಗಳ ಅಭಿವೃದ್ಧಿಗೆ ಮುನ್ನುಡಿ ಬರೆದವರು ಅವರೇ ಯಡಿಯೂರು ಶ್ರೀ ಜಗದ್ಗುರು ಡಾಕ್ಟರ್ ತೋಂಟದ ಸಿದ್ದರಾಮ ಮಹಾಸ್ವಾಮಿಗಳು. ಹುಟ್ಟಿದ್ದು ಬಾಗಲಕೋಟೆಯಲ್ಲಿ, ಬಂದಿದ್ದು ಗದಗಕ್ಕೆ. ತತ್ವಶಾಸ್ತ್ರ ಮತ್ತು ಹಿಂದಿಯಲ್ಲಿ ಎಂಎ ಪದವಿ ಪಡೆದ ಇವರು ಗದಗದ ತೋಂಟದಾರ್ಯ ಮಠದ 20ನೇ ಪೀಠಾಧಿಪತಿ. ಶಿಕ್ಷಣ ಕ್ಷೇತ್ರದಲ್ಲಿ ಶ್ರೀಮಠವನ್ನ ಹೆಮ್ಮರವಾಗಿ ಬೆಳೆಸಿದ್ದಾರೆ. ಪ್ರಾಥಮಿಕ ಶಾಲೆಯಿಂದ ಹಿಡಿದು ಇಂಜಿನಿಯರಿಂಗ್ ಕಾಲೇಜ್ವರೆಗೆ ಬಡವರು, ಶ್ರೀಮಂತರು, ಜಾತಿ ಭೇದವಿಲ್ಲದೆ ಎಲ್ಲರಿಗೂ ಅಕ್ಷರದಾಸೋಹ ನೀಡುವಲ್ಲಿ ಶ್ರಮಿಸುತ್ತಿದ್ದಾರೆ ಶ್ರೀಗಳು. ನಮ್ಮ ಮಠಗಳು ಬಸವಾದಿ ಶರಣರ ಪರಂಪರೆಯನ್ನು ಒಪ್ಪಿಕೊಂಡಿರುವಂಥ ಮಠಗಳು. ಹಾಗಾಗಿ ನಮ್ಮ ಮಠಗಳ ಮೂಲ ಉದ್ದೇಶವೇ ಸಮಾಜ ಸೇವೆ. ಆ ಒಂದು ಸಮಾಜ ಸೇವೆಯನ್ನು ಮಾಡುವುದೇ ಮಠಾಧಿಪತಿಗಳ ಮುಖ್ಯವಾಗಿರುವಂಥ ಗುರಿ. ಶ್ರೀಮಠದ ವತಿಯಿಂದ 1991ರಲ್ಲಿ ಧಾರವಾಡದಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳ ತರಬೇತಿ ಕೇಂದ್ರ ಸ್ಥಾಪನೆ ಮಾಡಲಾಯಿತು. 1995ರಲ್ಲಿ ಸಂಶೋಧನಾ ಗ್ರಂಥಾಲಯ ಸ್ಥಾಪಿಸಿ ಧಾರ್ಮಿಕ, ಸಾಹಿತ್ಯ, ಸಂಸ್ಕೃತಿಗೆ ಸಂಬಂಧಿಸಿದ 16,000ಕ್ಕೂ ಅಧಿಕ ಗ್ರಂಥಗಳನ್ನು ಪ್ರಕಟಿಸಲಾಗಿದೆ. ಶ್ರೀಗಳು ಸಾಮಾಜಿಕ ಕಾರ್ಯಗಳಲ್ಲೂ ತೊಡಗಿದ್ದು ಗ್ರಾಮೀಣ ಭಾಗದ ಜನರ ಬದುಕನ್ನ ಹಸನಾಗಿಸಲು ಶ್ರಮಿಸುತ್ತಿದ್ದಾರೆ. ಸಮಾಜದ ನಡುವೆ ಇದ್ದು ಸಮಾಜದ ಅಭಿವೃದ್ಧಿಗೆ ಶ್ರಮಿಸುತ್ತಿರುವ ಕಾಯಕ ಯೋಗಿಗೆ ಸಮಾಜ ಸೇವೆ ವಿಭಾಗದಲ್ಲಿ ನ್ಯೂಸ್ 18 ಕನ್ನಡದ ವರ್ಷದ ಕನ್ನಡಿಗ ಪ್ರಶಸ್ತಿಯ ಗೌರವ. ಕೋಟಿ ಕೋಟಿ ಕನ್ನಡಿಗರ ಮಧ್ಯೆ 8 ಜನ ಮಿನುಗುವ ನಕ್ಷತ್ರಗಳನ್ನ ಹೆಕ್ಕಿ ತೆಗೆದಿದ್ದು ಜೂರಿ ಕಮಿಟಿಯ ಹೆಗ್ಗಳಿಕೆಗೆ ಸಾಕ್ಷಿಯಾಗಿದೆ. ನೀವಿಷ್ಟೊತ್ತು ನೋಡಿದ್ದು 4 ಕ್ಷೇತ್ರದ ಅಣಿಮುತ್ತುಗಳನ್ನ ಮಾತ್ರ. ಹಾಗಾದ್ರೆ ಇನ್ನೂ 4 ಕ್ಷೇತ್ರಗಳಲ್ಲಿ ಯಾರ್ಯಾರಿಗೆ ವರ್ಷದ ಕನ್ನಡಿಗ ಪ್ರಶಸ್ತಿ ಸಿಕ್ಕಿದೆ? 2021ನೇ ಸಾಲಿನ ವರ್ಷದ ಕನ್ನಡಿಗ ಗರಿಮೆ ಯಾರಿಗೆ? ಹೇಳ್ತೀವಿ ಬ್ರೇಕ್ ಆದ್ಮೇಲೆ. ದಣಿದ ಮನೆಗಳನ್ನ ರಂಜಿಸಿ ದಣಿವನ್ನ ದೂರ ಮಾಡುವುದನ್ನೇ ಬದುಕಾಗಿಸಿಕೊಂಡ ಅನೇಕ ಕಲಾವಿದರು ನಮ್ಮ ನೆಲದಲ್ಲಿದ್ದಾರೆ. ಬರೀ ಮನರಂಜನೆ ಮಾತ್ರವಲ್ಲ, ಮನರಂಜನೆ ಜೊತೆಗೆ ಸಮಾಜಕ್ಕೆ ಸಂದೇಶಗಳನ್ನ ಕೊಡ್ತಾ ಬಂದಿರೋ ಹಲವು ಕಲಾವಿದರು ನಮ್ಮ ನಡುವೆ ಇದ್ದಾರೆ. ಅಂತಹ ಅಭಿನಯ ಚತುರನಿಗೆ ಈ ವರ್ಷದ ಕನ್ನಡಿಗ ಪ್ರಶಸ್ತಿಯ ಗೌರವ. ಇನ್ನು ಮನರಂಜನಾ ವಿಭಾಗದಲ್ಲಿ ಯಾರಿಗೆ ಪ್ರಶಸ್ತಿ ಗೊತ್ತಾ? ಸಾಮಾಜಿಕ ಕಳಕಳಿ ಸಿನಿಮಾಗಳಲ್ಲಿ ಅಭಿನಯಿಸೋ ಮೂಲಕ ರಾಷ್ಟ್ರ ಪ್ರಶಸ್ತಿಯನ್ನ ಪಡೆದ ಕರುನಾಡಿನ ಕಲಾ ಆರಾಧಕರಿಗೆ. ಏ ಹ್ಯಾಂಡ್ಸಮ್, 10 ರೂಪಾಯಿದೇನಾ? ಏನ್ ರಾಜ, ಮೀಸೆ ತುಂಬಾ ಚೆನ್ನಾಗಿ ಬೆಳೆಸಿದ್ಯಾ. ಯಾಕೋ ನಾಯಿ ಹೊಡೆದಿದ್ದು? ನಾನಿನ್ ನಿನ್ ಕಾಸು ಕೇಳಿದ್ನಾ? ಭಿಕ್ಷೆ ಬೇಡವಳು ನೀನು, ನನ್ನೇ ನಾಯಿ ಅಂತ್ಯಾ? ಪಾತ್ರ ಯಾವುದೇ ಇರಲಿ, ಅದಕ್ಕೆ ಜೀವ ತುಂಬುವ ಕಲೆಗಾರ. ರಂಗಭೂಮಿ, ಸಿನಿಮಾ ಎರಡರಲ್ಲೂ ಮಿಂಚುತ್ತಿರುವ ಸರದಾರ. ಅಭಿನಯ ಚಾತುರ್ಯದಿಂದಲೇ ರಾಷ್ಟ್ರ ಪ್ರಶಸ್ತಿ ಮುಡಿಗೇರಿಸಿಕೊಂಡ ಛಲಗಾರ. ಅವರೇ ಕರುನಾಡಿನ ಹೆಮ್ಮೆಯ ಕಲಾವಿದ, ನಟ ಸಂಚಾರಿ ವಿಜಯ್. ವಿಜಯ್ ಕುಮಾರ್ ಇದ್ದವನು ಸಂಚಾರಿ ವಿಜಯ್ ಆದ ತಕ್ಷಣ ಸಕ್ಸಸ್ ಬರುತ್ತೆ ಅಂತ ನಂಬ್ಕೊಂಡು ಕೆಲಸ ಮಾಡಲಿಲ್ಲ. ನಾನು ಕೆಲಸ ಮಾಡೋದ್ರಲ್ಲಿ ನಾನು ಪೂರ್ಣ ಪ್ರಮಾಣವಾಗಿ ನನ್ನನ್ನು ನಾನು ತೊಡಗಿಸ್ಕೊಂಡು ಕೆಲಸ ಮಾಡ್ತಾ ಇದ್ದೆ. ಅದರಿಂದ ಯಶಸ್ಸು ಬರ್ಬೋದೇನೋ ಅಂತ ನನ್ನ ಒಂದು ನಿಲುವು ಸರ್. ಕನ್ನಡ, ತಮಿಳು, ತೆಲುಗು ಮತ್ತು ಹಿಂದಿ ಸಿನಿಮಾಗಳಲ್ಲಿ ನಟಿಸಿದ ಇವರು ಹಲವು ನಾಟಕಗಳಲ್ಲಿ ಅಭಿನಯಿಸಿ 2 ನಾಟಕಗಳನ್ನು ನಿರ್ದೇಶಿಸಿದ್ರು. ಸತತವಾಗಿ 10 ವರ್ಷಗಳ ಕಾಲ ಸಂಚಾರಿ ಥಿಯೇಟರ್ ಮೂಲಕ ಹಲವಾರು ನಾಟಕಗಳಲ್ಲಿ ಅಭಿನಯಿಸಿ ಸಂಚಾರಿ ವಿಜಯ್ ಎನ್ನಿಸಿಕೊಂಡರು.
ಕಳಿಂಗವನ್ನು ಗುಡಿಸಿ ಹಾಕಿಬಿಟ್ಟ. ನನ್ನಪ್ಪ ಬುದ್ಧರಾಜರು ಹಾಳು ಬಿದ್ದ ಕಳಿಂಗವನ್ನು ಪುನರ್ನಿರ್ಮಾಣ ಮಾಡುವುದರಲ್ಲೇ ತಮ್ಮ ಸಮಯ ವಿನಿಯೋಗಿಸಿದರು. 2011ರಲ್ಲಿ ರಂಗಪ್ಪ ಹೋಗ್ಬಿಟ್ನ ಅನ್ನೋ ಸಿನಿಮಾದಲ್ಲಿ ಅಭಿನಯಿಸುವ ಮೂಲಕ ಸಿನಿಮಾ ರಂಗಕ್ಕೆ ಕಾಲಿಟ್ಟರು. 2014ರಲ್ಲಿ ಹರಿವು ಚಿತ್ರಕ್ಕೆ ನ್ಯಾಷನಲ್ ಫಿಲ್ಮ್ ಅವಾರ್ಡ್ನಲ್ಲಿ ಅತ್ಯುತ್ತಮ ಕನ್ನಡ ಪ್ರಾದೇಶಿಕ ಚಲನಚಿತ್ರ ಪ್ರಶಸ್ತಿಯೂ ಲಭಿಸಿತು. 2015ರಲ್ಲಿ ತೆರೆಕಂಡ ನಾನು ಅವನಲ್ಲ ಅವಳು ಸಿನಿಮಾದಲ್ಲಿ ಮಂಗಳಮುಖಿಯಾಗಿ ಅಭಿನಯಿಸಿದ ಇವರಿಗೆ 62ನೇ ರಾಷ್ಟ್ರ ಚಲನಚಿತ್ರ ಪ್ರಶಸ್ತಿಯ ಗೌರವ ದೊರಕಿತ್ತು. ಇಂಥ ಕಲಾ ಆರಾಧಕನಿಗೆ ಮನರಂಜನೆ ವಿಭಾಗದಲ್ಲಿ ನ್ಯೂಸ್ 18 ಕನ್ನಡದ ವರ್ಷದ ಕನ್ನಡಿಗ ಪ್ರಶಸ್ತಿಯ ಗೌರವ. ಅವರು ಸಾಹಿತಿಯೂ ಹೌದು, ಸೈಂಟಿಸ್ಟ್ ಕೂಡ ಹೌದು. ಅಂತವರಿಗೆ ಈ ಸಲದ ಸಾಹಿತ್ಯ ವಿಭಾಗದಲ್ಲಿ ವರ್ಷದ ಕನ್ನಡಿಗ ಪ್ರಶಸ್ತಿಯ ಗೌರವ ಸಿಕ್ಕಿದೆ. 200 ವೈಜ್ಞಾನಿಕ ಪ್ರಬಂಧಗಳನ್ನು ಮಂಡಿಸಿದ ಸಂಶೋಧಕ, 11 ಪುಸ್ತಕಗಳ ಸಂಪಾದಕ, 4 ಪುಸ್ತಕಗಳನ್ನು ಬರೆದ ರೈಟರ್ ಅವರೇ ಕನ್ನಡದ ಹೆಮ್ಮೆಯ ಪುತ್ರ ಡಾಕ್ಟರ್ KN ಗಣೇಶಯ್ಯ. ಕೋಲಾರದಲ್ಲಿ ಜನಿಸಿದ ಇವರು ಬೆಂಗಳೂರಿನ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಪ್ರೊಫೆಸರ್ ಹಾಗೂ ಪ್ರಧಾನ ವಿಜ್ಞಾನಿಯಾಗಿದ್ದಾರೆ. ಭಾರತದ ಸಸ್ಯ, ಪ್ರಾಣಿ, ಅಣುಜೀವಿಗಳು, ಸಮುದ್ರದ ಜೀವಸಂಪತ್ತು ಕುರಿತು ಭಾರತ ಸರ್ಕಾರದ ಸಹಯೋಗದೊಂದಿಗೆ ಜೀವಸಂಪದ ಹೆಸರಿನಲ್ಲಿ ಸಿಡಿಗಳನ್ನು ಹೊರತಂದಿದ್ದಾರೆ. ಜರ್ಮನಿ, ಥೈವಾನ್ ಮುಂತಾದೆಡೆ ವಿಸಿಟಿಂಗ್ ಪ್ರೊಫೆಸರ್ ಆಗಿ ಕಾರ್ಯನಿರ್ವಹಿಸಿದ್ದಾರೆ. ವೈಜ್ಞಾನಿಕ ಸಾಹಿತ್ಯಗಳಷ್ಟೇ ಅಲ್ಲ, ಕನ್ನಡದ ಕಾದಂಬರಿಗಳು, ರೋಚಕ ಕಥೆಗಳನ್ನೂ ಬರೆದು ಕನ್ನಡ ಸಾಹಿತ್ಯಕ್ಕೆ ಕೊಡುಗೆ ನೀಡಿದ್ದಾರೆ. ಕನಕ ಮುಸುಕು, 7 ರೊಟ್ಟಿಗಳು, ಮೂಕಧಾತು, ರಕ್ತಸಿಕ್ತ ರತ್ನ ಕಾದಂಬರಿಗಳಾದ್ರೆ ಶಾಲಭಂಜಿಕೆ, ಪದ್ಮಪಾಣಿ, ಮಿಹಿರಾಕುಲ ಕಥಾ ಸಂಕಲನಗಳು. ಈ 15 ವರ್ಷಗಳ ಈ ಸಾಹಿತ್ಯ ಲೋಕದ ಜೀವನದಲ್ಲಿ ನಾನು ನನ್ನ ವಿಜ್ಞಾನದ ಎಲ್ಲ ಅನುಭವಗಳನ್ನು ಪ್ಲಸ್ ನನ್ನ ಪತ್ನಿಯ ಜೊತೆ ನಾನು ಕಳೆದ ಚರಿತ್ರೆಯ ಅನುಭವಗಳನ್ನು ಒಟ್ಟುಗೂಡಿಸಿ ಸಾಹಿತ್ಯ ಲೋಕಕ್ಕೆ ತಂದು ನನ್ನ ಓದುಗರಿಗೆ ಕೊಡುವ ಪ್ರಯತ್ನ ಮಾಡಿದ್ದೇನೆ. ಕರ್ನಾಟಕ ಸರ್ಕಾರದ ಪರಿಸರ ಪ್ರಶಸ್ತಿ ಸೇರಿದಂತೆ ಡಾಕ್ಟರ್ KN ಗಣೇಶಯ್ಯನವರ ಕಾರ್ಯ ಸಾಧನೆಯನ್ನ ಮೆಚ್ಚಿ ಅನೇಕ ಸಂಘ ಸಂಸ್ಥೆಗಳು ಹಲವು ಪ್ರಶಸ್ತಿಗಳನ್ನು ನೀಡಿ ಗೌರವಿಸಿವೆ. ಇಂಥ ಕನ್ನಡದ ವೈಜ್ಞಾನಿಕ ಸಾಹಿತಿಗೆ ಸಾಹಿತ್ಯ ವಿಭಾಗದಲ್ಲಿ ನ್ಯೂಸ್ 18 ಕನ್ನಡದ ವರ್ಷದ ಕನ್ನಡಿಗ ಪ್ರಶಸ್ತಿಯ ಗೌರವ. ಇಂದಿನ ಪೀಳಿಗೆಗೆ ಮಾತ್ರವಲ್ಲ, ಮುಂದಿನ ಪೀಳಿಗೆಗೂ ಮಾದರಿಯಾಗಿರೋ ಆ ಮಹಾನ್ ಚೇತನ ಯಾರು? ಯಾರಿಗೆ ಜೀವಮಾನ ವಿಭಾಗದಲ್ಲಿ ವರ್ಷದ ಕನ್ನಡಿಗ ಪ್ರಶಸ್ತಿಯ ಗರಿಮೆ? ನೀವೇ ನೋಡಿ. ಕರುನಾಡಿನ ಏಳಿಗೆಗಾಗಿ ದುಡಿದವರು, ಮೈಸೂರಿನ ಬ್ರ್ಯಾಂಡ್ ಮೌಲ್ಯ ಹೆಚ್ಚಿಸಿದವರು, ಕರ್ನಾಟಕದ ಪ್ರವಾಸೋದ್ಯಮಕ್ಕೆ ಹೊಸ ಮೆರುಗು ಕೊಟ್ಟವರು, ಕರ್ನಾಟಕ ಸರ್ಕಾರದಲ್ಲಿ ವಿವಿಧ ಹುದ್ದೆಗಳನ್ನು ಅಲಂಕರಿಸಿದವರು, ಪ್ಯಾರಿಸ್ನಲ್ಲಿ ಯುನೆಸ್ಕೋದ ಭಾರತದ ರಾಯಭಾರಿಯಾಗಿ ಸೇವೆ ಸಲ್ಲಿಸಿದವರು, ಹುಟ್ಟಿದ್ದು ಅವಿಭಜಿತ ಭಾರತದ ಪಂಜಾಬ್ ಆದ್ರೂ ಕರ್ನಾಟಕದ ಅಭಿವೃದ್ಧಿಗಾಗಿ ಬದುಕನ್ನೇ ಮುಡಿಪಿಟ್ಟವರು. ಇವರೇ ಚಿರಂಜೀವಿ ಸಿಂಗ್. ದೇವರಾಜ ಅರಸು ಸಿಎಂ ಆಗಿದ್ದಾಗ ಮುಖ್ಯಮಂತ್ರಿಗಳ ಜಂಟಿ ಕಾರ್ಯದರ್ಶಿಗಳಾಗಿದ್ದರು. SM ಕೃಷ್ಣ ಸಿಎಂ ಆದಾಗ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ್ರು. ಕೃಷಿ ಇಲಾಖೆ, ಸಂಸ್ಕೃತಿ ಇಲಾಖೆ, ಪ್ರವಾಸೋದ್ಯಮ ಇಲಾಖೆಯಲ್ಲೂ ಸೇವೆ ಸಲ್ಲಿಸಿದ ಖ್ಯಾತಿ ಇವರದ್ದು. ಮೈಸೂರಿನ ಆಡಳಿತ ತರಬೇತಿ ಸಂಸ್ಥೆಯ ಮಹಾ ನಿರ್ದೇಶಕರಾಗಿ ದೀರ್ಘಾವಧಿ ಸೇವೆ ಸಲ್ಲಿಸಿದ ಇವರು ಭಾರತದ ರಕ್ಷಣಾ ಸಚಿವಾಲಯದ ನೌಕಾ ಮತ್ತು ವಾಯುಪಡೆಯ ಚೇರ್ಮನ್ ಆಗಿಯೂ ಕೆಲಸ ಮಾಡಿದ್ದಾರೆ. ಭಾರತ ಸರ್ಕಾರದ ಪ್ರವಾಸೋದ್ಯಮ ಇಲಾಖೆಯ ಹೆಚ್ಚುವರಿ ಮಹಾನಿರ್ದೇಶಕರಾಗಿಯೂ ಸೇವೆ ಸಲ್ಲಿಸಿದ್ದಾರೆ ಚಿರಂಜೀವಿ ಸಿಂಗ್. ಪಂಜಾಬ್ನಲ್ಲಿ ನಾನು 21 ವರ್ಷ ಇದ್ದೆ. ಇದು ಕರ್ನಾಟಕಕ್ಕೆ ಬಂದ ಮೇಲೆ ಕರ್ನಾಟಕ ನನಗೆ ಈಗ ಅರ್ಧ ಶತಮಾನ ನಾನು ಇಲ್ಲಿಯ ನೆಲ, ಜಲ ಎಲ್ಲ ಜೀವನ ಇಲ್ಲೇ. ಸುಮಾರು 12ಕ್ಕೂ ಹೆಚ್ಚು ಭಾಷೆಗಳನ್ನ ನಿರರ್ಗಳವಾಗಿ ಮಾತನಾಡಬಲ್ಲ ಇವರು ನಿವೃತ್ತಿ ನಂತರವೂ ಸರ್ಕಾರೇತರ ಸಂಸ್ಥೆಗಳ ಜೊತೆಗೂಡಿ ಗ್ರಾಮೀಣ ಅಭಿವೃದ್ಧಿಗೆ ಶ್ರಮಿಸುತ್ತಿದ್ದಾರೆ. ಪರಿಸರ ಸಂರಕ್ಷಣೆಗೆ ದುಡಿಯುತ್ತಿದ್ದಾರೆ. ಇಂಥ ಕಾಯಕ ಯೋಗಿಗೆ ಕರ್ನಾಟಕ ಸರ್ಕಾರ 2005ರಲ್ಲಿ ರಾಜ್ಯೋತ್ಸವ ಪ್ರಶಸ್ತಿಯನ್ನ ನೀಡಿ ಗೌರವಿಸಿದೆ. ಇವರಿಗೀಗ ಜೀವಮಾನ ಸಾಧನೆಗೆ ನ್ಯೂಸ್ 18 ಕನ್ನಡದ ವರ್ಷದ ಕನ್ನಡಿಗ ಪ್ರಶಸ್ತಿಯ ಗೌರವ. ಕರುನಾಡಿನ ಅಭಿವೃದ್ಧಿಗೆ ಹಗಲು ರಾತ್ರಿ ಶ್ರಮಿಸ್ತಾ ಇರೋರು, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾಡಿನ ಹಿರಿಮೆಯನ್ನ ಎತ್ತಿ ಹಿಡಿದವರು, ಬಡವರಿಗೆ ಬದುಕಾಗಿರೋರು ಯಾರವರು? ಯಾರಿಗೆ ಈ ವರ್ಷದ ಕನ್ನಡಿಗ ಪ್ರಶಸ್ತಿ ಸಿಕ್ಕಿದೆ? ನೀವೇ ನೋಡಿ. ನಾವು ಒಳ್ಳೆ ಕೆಲಸ ಮಾಡಿದ್ದೀನಿ ಅಂತ ಬೇರೆಯವ್ರು ಹೇಳಬೇಕೇ ಹೊರತು ನಾವು ಹೇಳ್ತಾ ಹೋಗಬಾರ್ದು. ನನ್ನ ಅಭಿಪ್ರಾಯದಲ್ಲಿ ಜಸ್ಟ್ ಗೋ ಆನ್ ಡೂಯಿಂಗ್ ಯುವರ್ ವರ್ಕ್.
10 ವರ್ಷಗಳಲ್ಲಿ 50 ಲಕ್ಷ ರೋಗಿಗಳಿಗೆ ಚಿಕಿತ್ಸೆ ನೀಡಿದ ಮಹನೀಯರು, 5 ಲಕ್ಷ ಶಸ್ತ್ರಚಿಕಿತ್ಸೆ ಮಾಡಿದ ತಜ್ಞ ವೈದ್ಯರು, ಗುಣಮಟ್ಟದ ಚಿಕಿತ್ಸೆಯನ್ನ ಬಡವರಿಗೂ ನೀಡಿದ ಹೃದಯವಂತರು ಡಾಕ್ಟರ್ ಸಿಎನ್ ಮಂಜುನಾಥ್. ಹಾಸನದಲ್ಲಿ ಹುಟ್ಟಿ ಮೈಸೂರಿನ ಮೆಡಿಕಲ್ ಕಾಲೇಜಿನಲ್ಲಿ ಪದವಿ ಪಡೆದು ಬೆಂಗಳೂರು, ಮಂಗಳೂರಿನಲ್ಲಿ ಉನ್ನತ ವ್ಯಾಸಂಗ ಮಾಡಿ ಜಗತ್ತಿನ ಅತ್ಯಂತ ಪ್ರಭಾವಿ ಹೃದ್ರೋಗ ತಜ್ಞರಾಗಿ ಖ್ಯಾತಿ ಪಡೆದಿದ್ದಾರೆ. ಹೃದಯ ಚಿಕಿತ್ಸೆಗೆ ತಮ್ಮದೇ ಆದ ಬಲ್ಲೂನ್ ಮಿಟ್ರಲ್ ವಲ್ವುಲೋಪ್ಲಾಸ್ಟಿ ಟೆಕ್ನಿಕ್ ಅನ್ನ ಸಂಶೋಧಿಸಿದರು. ಇದು ಮಂಜುನಾಥ್ ಟೆಕ್ನಿಕ್ ಅಂತಲೇ ಜಗಜನಿತವಾಗಿದೆ. One of the commissaire is free from calcium. You can still have a balloon mitral valvuloplasty. 2006ರಿಂದ ಶ್ರೀ ಜಯದೇವ ಹೃದ್ರೋಗ ಸಂಸ್ಥೆಯ ನಿರ್ದೇಶಕರಾದರು. ಇವರ ಮುಂದಾಳತ್ವದಲ್ಲಿ ಸಂಸ್ಥೆ 500ರಷ್ಟು ಮಹೋನ್ನತ ಪ್ರಗತಿ ಸಾಧಿಸಿದೆ. ಬೆಂಗಳೂರಿನ ಜೊತೆಗೆ ಕಲಬುರಗಿ, ಮೈಸೂರಿನಲ್ಲೂ ಶಾಖೆಯನ್ನ ವಿಸ್ತರಿಸಲಾಗಿದೆ. ಹಣವಿಲ್ಲದಿದ್ದರೂ ಆರ್ಥಿಕವಾಗಿ ಸಮರ್ಥರಿಲ್ಲದವರಿಗೂ ಉತ್ಕೃಷ್ಟ ವೈದ್ಯಕೀಯ ಸೇವೆ ಕೊಡಿಸುವಲ್ಲಿ ಶ್ರಮಿಸುತ್ತಿದ್ದಾರೆ ಡಾಕ್ಟರ್ ಸಿಎನ್ ಮಂಜುನಾಥ್. ಶ್ರೀಮಂತರಿಗೆ ಸಿಗತಕ್ಕಂಥ ಚಿಕಿತ್ಸೆಯನ್ನು ರಿಯಾಯಿತಿ ದರದಲ್ಲಿ ಕೊಡತಕ್ಕಂಥ ವ್ಯವಸ್ಥೆಯನ್ನು ನಾವು ಮಾಡಿರೋದು ಬಹಳ ಸಂತೋಷ ಆಗಿದೆ. ಆಸ್ಪತ್ರೆಯಿಂದ ಹೊರಗಡೆ ಹೋಗತಕ್ಕಂಥ ರೋಗಿ ನಗ್ನಗ್ತಾ ಹೋದರೆ ಇದು ವ್ಯವಸ್ಥೆ ಚೆನ್ನಾಗಿದೆ ಅಂತ, ಅದೇ ನನ್ನ ಮೂಲ ಉದ್ದೇಶ. ಕೋವಿಡ್-19 ಮಹಾಮಾರಿ ಜಗತ್ತನ್ನು ಆವರಿಸಿರುವ ಈ ಕಠಿಣ ಸಮಯದಲ್ಲಿ ರಾಜ್ಯ ಸರ್ಕಾರ ಕೋವಿಡ್ ಟಾಸ್ಕ್ ಫೋರ್ಸ್ ಸದಸ್ಯರಾಗಿ ಮಹಾಮಾರಿ ನಿಯಂತ್ರಣ ಹಾಗೂ ನಿರ್ಮೂಲನೆಗೆ ಹಗಲಿರುಳು ಶ್ರಮಿಸುತ್ತಿದ್ದಾರೆ ಡಾಕ್ಟರ್ ಸಿಎನ್ ಮಂಜುನಾಥ್. ಅಮೆರಿಕ ಅಧ್ಯಕ್ಷರಾಗಿದ್ದ ಬರಾಕ್ ಒಬಾಮಾ ಕೂಡ ಮಂಜುನಾಥ್ ಅವರ ಕಾರ್ಯವನ್ನು ಶ್ಲಾಘಿಸಿದ್ದಾರೆ. ಕರ್ನಾಟಕ ಸರ್ಕಾರವು ರಾಜ್ಯೋತ್ಸವ ಪ್ರಶಸ್ತಿ ನೀಡಿದೆ. ರಾಜೀವ್ ಗಾಂಧಿ ಆರೋಗ್ಯ ವಿಶ್ವವಿದ್ಯಾಲಯವು ಗೌರವ ಡಾಕ್ಟರೇಟ್ ಪ್ರದಾನ ಮಾಡಿದೆ. ಇವರ ಸೇವೆಗೆ ಮುಕುಟಪ್ರಾಯ ಎನ್ನುವಂತೆ ಭಾರತ ಸರ್ಕಾರವು ಪದ್ಮಶ್ರೀ ಪ್ರಶಸ್ತಿಯನ್ನೂ ನೀಡಿ ಗೌರವಿಸಿದೆ. ಇವರಿಗೀಗ 2021ನೇ ಸಾಲಿನ ನ್ಯೂಸ್ 18 ಕನ್ನಡದ ವರ್ಷದ ಕನ್ನಡಿಗ ಪ್ರಶಸ್ತಿಯ ಗೌರವ. ಹೀಗೆ 8 ವಿಭಾಗಗಳಲ್ಲಿ ಆಯ್ಕೆಯಾದ ಕರುನಾಡಿನ ಕಣ್ಮಣಿಗಳಿಗೆ ಪ್ರಶಸ್ತಿಯ ಗೌರವ ನೀಡೋ ಕಾರ್ಯಕ್ರಮವನ್ನ ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ನಾಡಿನ ಕೀರ್ತಿ ಬೆಳಗಿದವರಿಗೆ ಸನ್ಮಾನಿಸಿ ಗೌರವಿಸಿದರು. ಇದು ನ್ಯೂಸ್ 18 ಕನ್ನಡ ವರ್ಷದ ಕನ್ನಡಿಗ 2021. ಹಲವಾರು ಅಮೂಲ್ಯ ರತ್ನಗಳ ಪೈಕಿ ಈ ವರ್ಷದ ಕನ್ನಡಿಗ 2021 ವರ್ಷದ ಕನ್ನಡಿಗ ತುಂಬಾ ಹೆಮ್ಮೆ ಅನಿಸ್ತದೆ ಇವ್ರ ಹೆಸರು ಹೇಳೋದಕ್ಕೆ. ಕನ್ನಡತಿಯಾಗಿ ಇನ್ನೊಬ್ಬ ಕನ್ನಡಿಗನ್ಗೆ ಅವಾರ್ಡ್ ಕೊಟ್ಟಿರುವಂತದ್ದು ಬಹಳ ಖುಷಿ ಆಗ್ತಾ ಇದೆ. ಈ ಪ್ರಶಸ್ತಿ ಸಲ್ತಾ ಇರೋದು ಸನ್ಮಾನ್ಯ ಶ್ರೀ ನಾನು ಎಲ್ಲ ಕಡೆ ಒಂದು ಮಾತನ್ನು ಹೇಳ್ತೇನೆ, ಸಾಧನೆ ಮಾತನಾಡಬೇಕು, ಮಾತನಾಡದೆ ಸಾಧನೆ ಆಗಬಾರದು ಅಂತ. ಸಾಧಕರನ್ನು ಗುರುತಿಸೋದ್ರಿಂದ ಯುವ ಪೀಳಿಗೆಗೆ ಅದು ಹೆಚ್ಚು ಅನುಕೂಲ ಆಗ್ತದೆ. ನಮ್ಮ ವಾಹಿನಿ ಸಮಾಜಮುಖಿ ಕಾರ್ಯಕ್ರಮಗಳ ಮೂಲಕ ಜನರ ಮನ ತಲುಪಿದ್ದೇವೆ. ವರ್ಷದ ಶ್ರೇಷ್ಠ ಕನ್ನಡಿಗ ನಿಜವಾಗಿದು ಎಲ್ಲರಿಗೂ ಪ್ರೇರಣೆ. ಪ್ರಶಸ್ತಿ ಪ್ರದಾನ ಸಮಾರಂಭ ಹೇಗಿತ್ತು? ಗಣ್ಯರು ಏನೇನ್ ಮಾತಾಡಿದ್ರು? ಪ್ರಶಸ್ತಿ ಪುರಸ್ಕೃತರು ಹೇಳಿದ ಆ ಪ್ರೇರಣೆಯ ನುಡಿಗಳು ಎಂಥದ್ದು? ಅದಕ್ಕೆ ಸಂಬಂಧಪಟ್ಟ ವಿಸ್ತೃತ ಕಾರ್ಯಕ್ರಮ ಮಾರ್ಚ್ 31ನೇ ತಾರೀಕು ಸಂಜೆ 6 ಗಂಟೆಗೆ ಪ್ರಸಾರವಾಗಲಿದೆ. ತಪ್ಪದೆ ನೋಡಿ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.